QR ಕೋಡ್ ಸ್ಕ್ಯಾನ್ ಮಾಡ್ತಿದ್ದ ಹಾಗೆ ಹಸಿರು ತ್ರಿಕೋಣದಲ್ಲಿ ಥಮ್ಸ್ ಅಪ್ ಸಿಗ್ನಲ್ ಬಂತು. UPI ID ಮತ್ತೆ ಬ್ಯಾಂಕ್ ಎರಡು ವ್ಯಾಲಿಡ್ ಇದೆ. ಈಗ ನನ್ನ ಪೇಮೆಂಟ್ ಸೇಫ್ ಆಗಿದೆ. ನೀನ್ ತುಂಬಾ ಯೋಚನೆ ಮಾಡ್ತೀಯ ವರ್ಷ. ಹಾ, ಸುರಕ್ಷತೆನೇ ಬುದ್ಧಿವಂತಿಕೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಪ್ರತಿಯೊಂದನ್ನು ಡಬಲ್ ಚೆಕ್ ಮಾಡೇ ಮುಂದುವರಿಯೋದು, ಅದ್ರಲ್ಲೂ ಮುಖ್ಯವಾಗಿ ಫಿನಾನ್ಷಿಯಲ್ ವಿಷಯದಲ್ಲಿ. ಹೌದು, ಸರಿಯಾಗಿ ಹೇಳ್ದೆ ವರ್ಷ. ಒಂದೇನೋ ಚೆಕ್ ಮಾಡ್ದೆ, ಯಾರಿಗ್ ಪೇಮೆಂಟ್ ಹೋಗ್ತಾ ಇದೆಯೋ ಅದು ಸೇಫ್ ಇದೆ ಅಂತ. ಆದ್ರೆ ನೀನು ನಿನ್ನ ಇನ್ವೆಸ್ಟ್ಮೆಂಟ್ ಸುರಕ್ಷತೆನೋ ಡಬಲ್ ಚೆಕ್ ಮಾಡ್ದ್ಯಾ? ಅಂದ್ರೆ ಪ್ರತಿ ಇನ್ವೆಸ್ಟರ್ನ ಇನ್ವೆಸ್ಟ್ಮೆಂಟ್ ಸುರಕ್ಷಿತವಾಗಿರುತ್ತೆ. ಅದಕ್ಕೆ ಸೆಬಿ ಚೆಕ್ ನ ಲಾಂಚ್ ಮಾಡಿದೆ. ಮತ್ತೆ ಸೆಬಿ ಚೆಕ್ ಇಂದ ಏನ್ ಲಾಭ ಆಗುತ್ತೆ? ಸೆಬಿ ಚೆಕ್ ಮುಖಾಂತರ ನಾವು ಪೂರ್ತಿಯಾಗಿ ವೆರಿಫೈ ಮಾಡ್ಕೋಬಹುದು. ಅಂದ್ರೆ ಯಾವ ಇಂಟರ್ಮೀಡಿಯರಿಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕಳಿಸ್ತಿದೀವೋ ಅದು ಸೆಬಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ. ಈ ಪ್ರಾಸೆಸ್ ಬಹಳ ಸರಳ ಇದೆ. ಆಗ ಪ್ರತಿ ಇನ್ವೆಸ್ಟರ್ ಇದನ್ನ ಸುಲಭವಾಗಿ ಬಳಸ್ಕೋಬಹುದು. ಅಂದ್ರೆ ತುಂಬಾ ಯೂಸ್ಫುಲ್ ಇದೆ. ಈ ಸೆಬಿ ಚೆಕ್ ಹೇಗ್ ಕೆಲಸ ಮಾಡುತ್ತೆ? ಸೆಬಿ ವೆಬ್ಸೈಟ್ ನಲ್ಲಿ ಅಥವಾ ಸೆಬಿ ಸಾರಥಿ ಆಪ್ಗೆ ಹೋಗಿ ನೀವು ನಿಮ್ಮ ಬ್ರೋಕರ್ UPI ID ನ ಸ್ಕ್ಯಾನ್ ಮಾಡ್ಕೋಬಹುದು ಅಥವಾ ಮ್ಯಾನ್ಯುಯಲಿ ಎಂಟರ್ ಮಾಡಿ ಚೆಕ್ ಮಾಡ್ಕೋಬಹುದು. UPI ID ಏನಾದ್ರೂ ವ್ಯಾಲಿಡ್ ಅಥವಾ ಸೆಬಿ ರಿಜಿಸ್ಟರ್ ಆಗಿದ್ರೆ ಸ್ಕ್ರೀನ್ ಮೇಲೆ ಹಸಿರು ಬಣ್ಣದ ತ್ರಿಕೋನದ ಥಮ್ಸ್ ಅಪ್ ನ ಚಿತ್ರ ಕಾಣಿಸುತ್ತೆ. ಮತ್ತೆ ರಿಜಿಸ್ಟರ್ ಆಗಿಲ್ದೇ ಇದ್ರೆ ಆಗ ಕೆಂಪು ಬಣ್ಣದಲ್ಲಿ ಕ್ಲಿಯರ್ ಆಗಿ ಬರ್ದಿರುತ್ತೆ, ಈ ಇಂಟರ್ಮೀಡಿಯರಿ ಸೆಬಿ ಮೂಲಕ ರಿಜಿಸ್ಟರ್ ಆಗಿಲ್ಲ ಅಂತ. ಓ ವಾವ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೆಬಿ ಚೆಕ್ ಇನ್ವೆಸ್ಟರ್ನ ಸುರಕ್ಷತೆಗಾಗಿ ತೆಗೆದುಕೊಂಡ ಮಹತ್ವಪೂರ್ಣ ಹೆಜ್ಜೆ. ಬುದ್ಧಿವಂತರಾಗಿ ಸುರಕ್ಷಿತವಾಗಿ ಇನ್ವೆಸ್ಟ್ ಮಾಡಿ. An investor awareness initiative by SEBI.